ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬ್ಲಡ್ ಬರ್ತಾ ಇದೆ ನೋಡಿ. ऐसे ही बनाना चाहिए था, एक साइड ये और एक साइड ये. ಸೊ ಅಲ್ಲಿ MG ರೋಡಲ್ಲಿ ಏನು ಸಿಗ್ಲಿಲ್ಲ ನನಗೆ, ಅನ್ಕೊಂಡಂಗೆ ಏನು ಸಿಗ್ಲಿಲ್ಲ. ನಂಗೆ ಇದು ಇಷ್ಟ ಆಯ್ತು, ಪಿಕ್ ದಿಸ್ ಒನ್ ಆಲ್ಸೋ. ನೀಲ್ಸ್ ನೋಡಿ ಗೈಸ್, ನೀಲ್ಸ್. ಸೊ ಗೈಸ್ ನನಗೆ ಈ ಕೈಯಲ್ಲಿ ನೀಲ್ಸ್ ತೆಗ್ಸಿದ್ದೆ ಆ್ಯಂಡ್ ನೀಲ್ ಟಚ್ ಆಗಿ ಬ್ಲಡ್ ಬರ್ತಾ ಇದೆ ನೋಡಿ. ನಾ ಇದಕ್ಕೆ ಎಕ್ಸ್ಟೆನ್ಷನ್ ಮಾಡಿಸೋದು. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾಪ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನನ್ನ ನೀಲ್ಸ್ ಮಾಡಿಸ್ಕೋಬೇಕು. ಸೊ ಹಾಗೆ ಅಮ್ಮ ನಾನು ಊಟ ಹಾಕ್ಕೊಟ್ಟಿದ್ದಾರೆ, ಊಟ ತಿಂತಾ ಇದ್ದೀನಿ ಆ್ಯಂಡ್ ಹಂಗೆ ಮೂವಿ ನೋಡ್ತಿದ್ದೀನಿ ನನ್ನ ಫೋನಲ್ಲಿ. ಅಮ್ಮ ಒಳಗಡೆ ಮಾಡ್ತಾ ಇದ್ದಾರೆ. ನಾನು 11:15 ಹೋಗೋಣ ಅಂದ್ಕೊಂಡಿದ್ದೆ, 2 ಗಂಟೆ ಆಗ್ತಾ ಬಂತು. ಹೋಗ್ಬೇಕು ಅಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಸ್ಟ್ರೀಟ್ ಶಾಪಿಂಗ್. ಏನೇನು ಶಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ಎಲ್ಲೇ ಹೋಗಬೇಕು ಅಂತಂದ್ರೂ ಸಖತ್ ಟೈಮ್ ಹಿಡಿಯುತ್ತೆ. ಸೊ ನಾನು ಬಗ್ಗಿಯಿಂದ ಮೆಟ್ರೋ ಸ್ಟೇಷನಿಗೆ ಡ್ರಾಪ್ ತೊಗೋತಾ ಇದ್ದೆ ನಮ್ಮ ಸೊಸೈಟಿಲಿ. ಇವಾಗ ಫೈನಲಿ ಶಾಪಿಗೆ ಬಂದುಬಿಟ್ಟು ನನ್ನ ನೀಲ್ಸ್ ಮಾಡಿಸ್ಕೊತಾ ಇದ್ದೀನಿ. ಇಬ್ಬರು ಒಂದೊಂದು ಕೈನ ಮಾಡ್ತಾ ಇದ್ದಾರೆ. ಇವತ್ತು ಬೇಬಿ ಏನಾದ್ರು ಬೇಸಿಕ್ ಮಾಡಿಸ್ಕೊತೀನಿ, ಬೇರೇನು ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಧನುಷ್ ಜೊತೆ ನಮ್ಮ ಕ್ಯಾಮ್ರಾಮ್ಯಾನ್ ವೀರಪ್ಪನವರು. ಸೊ ಗೈಸ್ ಇವಾಗ ಕಲರು ನನಗೆ ಇದು ಸಿಲ್ವರ್ ಚೆನ್ನಾಗಿದೆ ಅನ್ನಿಸ್ತಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಇಟ್ ಈಸ್ ಲುಕಿಂಗ್ ವೆರಿ ನೈಸ್ ಇನ್ ರಿಯಲ್ ಅಂತ ಹೇಳ್ಬೋದು. ಸೊ ಇದು ಗ್ರೀನ್ ಕಲರ್ ಇದೆ, ಗ್ರೀನ್ ಬೇಡ ಅನ್ನಿಸ್ತದೆ, ಸಿಲ್ವರೇ ಚೆನ್ನಾಗಿದೆ ಅನ್ನಿಸ್ತದೆ. ಏನು ಅನಿಸುತ್ತೆ ನಿಮಗೆ? ಇದನ್ನೇ ಮಾಡಿಸ್ಕೊಳ್ಳ ಗ್ರೇ. ಸೊ ಗೈಸ್ ಇವಾಗ ಆಲ್ಮೋಸ್ಟ್ ನಂದು ನೇಲ್ಸ್ ಆಗ್ತಾ ಇದೆ ಆ್ಯಂಡ್ ಅಕ್ಕ ಕೂಡ ಬಂದಿದ್ದಾರೆ. ಈ ಅಕ್ಕನ ಎಲ್ಲಿ ನೋಡಿದ್ರಿ ನೆನ್ಪು ಮಾಡ್ಕೊಳ್ಳಿ. ಸೊ ಲಾಸ್ಟ್ ಟೈಮ್ ಜಾತ್ರೆಗೆ ಅಕ್ಕ ಬಂದಿದ್ರಲ್ಲ, ಸೊ ಫೈನಲಿ ಇವತ್ತು ನಮ್ಮ ಮನೆಗೆ ಬಂದಿದ್ದು, ಹಂಗಾಗಿ ಅವ್ರಿಗೂ ನೇಲ್ಸ್ ಮಾಡಿಸ್ತಾ ಇದ್ದೀವಿ ಇವತ್ತು. ನನಗೂ ತುಂಬ ಇಷ್ಟ. ಇಷ್ಟು ನೋಡೋಕೆ ಎಷ್ಟು ಚೆನ್ನಾಗಿ ಲಕ್ಷಣವಾಗಿದ್ದಾರೆ ನೋಡಿ. ಸೊ ನಾನು ಚಿಕ್ಕವರಿದ್ದಾಗಲೆಲ್ಲ ಇವ್ರ ಜೊತೆಗೆಲ್ಲ ಬೆಳೆದಿದ್ದು. ಸೊ ಇವಾಗ ನಂದು ಏನೋ ನಾನು ಡಿಸೈಡೇ ಮಾಡಲಿಲ್ಲ. ಆ ಹುಡುಗಿಗೆ ಡಿಸೈಡ್ ಮಾಡೋಕೆ ಬಿಟ್ಬಿಟ್ಟೆ, ನೀನೇನಾದ್ರು ಒಂದು ಮಾಡು ಅಂತ ಹೇಳ್ಬಿಟ್ಟು ಅವ್ಳು ಚೆನ್ನಾಗಿ ಸಜೆಸ್ಟ್ ಮಾಡಿದ್ಲು. ಕ್ಯಾಮ್ರಾ ಇದು ಜಸ್ಟಿಸ್ ಮಾಡ್ತಿಲ್ಲ ಗೈಸ್, ಯಾವುದೇ ಕ್ಯಾಮ್ರಾ ಆದ್ರೂ ಅದು ರಿಯಲಾಗಿ ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಫೋನ್ ಹಿಡ್ಕೊಂಡು ಹಿಂಗೆ ಮಾತಾಡ್ತೀರಾ ಅಂತ ಅಂದ್ಬೇಡಿ. ನಂದು ಮುಂಚೆ ನ್ಯಾಚುರಲ್ ಕರ್ಲ್ಸ್ ಇತ್ತು ಅಂತ ನಿಮಗೂ ಗೊತ್ತು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕರ್ಲ್ಸ್ ಮಾಡೋದಲ್ಲ, ಸೊ ತುಂಬ ಒಬ್ಸೆಷನ್ ಇತ್ತು ನನಗೆ. ಈ ಬ್ಲೌಸು ಹೊಲಿಯೋದಕ್ಕೆ ಏನು ಕೊಟ್ಟಿದ್ದೆ ಲಾಸ್ಟ್ ಟೈಮ್, ಒಂದು ಬ್ಲೌಸಿಗೆ ಹೇಳಿದ್ದೆ ಈ ಥರ ಸೈಡ್ ಈ ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಏನು ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಏನೋ ಗೊತ್ತಿಲ್ಲ. ಸ್ವಲ್ಪ ಡಿಸೈನು ಮಾಡಿ ಅಂತ ಹೇಳಿದೆ, ಡಿಸೈನ್ ಅಂತೂ ಮಾಡಿಲ್ಲ, ಹಾಳಾಗೋಗ್ಲಿ. ಇದನ್ನಾರು ನೀಟಾಗಿ ಮಾಡ್ಕೊಡ್ಬೇಕು ತಾನೆ. ನನಗೆ ಸ್ವಲ್ಪ ಈ ಥರ ರಫ್ ಆದ್ರೂ ಬಟ್ಟೆ ಹಾಕೋದಕ್ಕಾಗಲ್ಲ. ಐ ಡೋಂಟ್ ನೋ ಯಾಕೆ ಈ ಥರ ಮಾಡ್ತಾರೆ ಅಂತ. ಸಕ್ಕರ್ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಈಗ ಬಟ್ಟೆ ವಿಷಯದಲ್ಲಿ ಈ ಥರ ಆಗ್ಬಿಟ್ರೆ. ಇಲ್ಲೂ ಏನೋ ಗೊತ್ತಿಲ್ಲ, ಏನೋ ಲೈನಿಂಗ್ ಕರೆಕ್ಟಾಗಿ ಮಾಡಿಲ್ಲ. ನಾನು ಯಾವಾಗಲೂ ಹೆಂಗೆ ನಾನು ನಮ್ಮ ಡಿಸೈನರಿಗೆ ಕೊಡ್ತೀವಿ ಅವ್ರಿಗೆ ಕೊಡಬೇಕು ಗೈಸ್. ವೆರಿ ಡಿಸಪಾಯಿಂಟೆಡ್. ಬಟ್ಟೆ ವಿಷಯದಲ್ಲಿ ಆಗ್ಬಿಟ್ಟು ಸಕ್ಕರ್ ಹೋಗೋದು ನೋಡುತ್ತೆ. ನಾನು ಹೇಳ್ದಾಗೇ ಸಿಲ್ವರ್ ಕ್ಯಾಟ್ ಐ ಮಾಡಿಸ್ಕೊಂಡೆ. ಇದು ಸಿಂಗಲ್ ಕೋಟ್ ಅಷ್ಟೇ ಮಾಡಿಸಿದ್ದು, ಡಬಲ್ ಕೋಟ್ ಮಾಡಿಸೋರು ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ. ಬಟ್ ನಂಗೆ ಲೈಟಾಗೆ ಇಷ್ಟ ಆಗುತ್ತೆ ಗೈಸ್. ನಮ್ಮಮ್ಮ ಇಲ್ಲೇ ನಿಂತ್ಕೊಂಡು ಫುಲ್ಲು ಕಸ್ಟಮರ್ಸ್ ಜೊತೆಲ್ಲ ಮಾತಾಡ್ತಿದ್ರು ಇವಾಗ. ಇಷ್ಟು ಅಂತೆಲ್ಲ. ನಮ್ಮಪ್ಪನೂ ಇಲ್ಲೇ ಅವರೇ. ಇವಾಗ ನಾನು ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಶಾಪಿಂಗ್ ಅಂದ್ರೆ ಯಾವಾಗಲೂ ಲೇಟಾಗಿ ಹೋಗುತ್ತೆ ಗೈಸ್. ಯಾವಾಗಲೂ ಲೈಕ್ ಆಲ್ರೆಡಿ 5 o'clock ಆಗೋಯ್ತು. नहीं दोगे ना मुझे? हाँ, उस साइड से भी वो अभी ऊपर से, इस साइड से ना. ऐसे ही बनाना चाहिए था, एक साइड ये और एक साइड ये. गलती से बना दिया हमने. आपको किस में मैं फेयर दिख रही हूँ? इसमें फेयर दिख रही हूँ या इसमें फेयर दिख रही हूँ? पिंक में अच्छा दिखता है. पिंक में अच्छी दिख रही हूँ. पिंक ही ले लो. हाँ पिंक ही ले. फोटो करना. फोटो नहीं. आपके पास लॉन्ग स्कर्ट है वैसे, मतलब पूरा. ಸೊ ಗೈಸ್ ಇವಾಗ ಇವ್ರು ಶಾಪ್ಗೆ ಬಟ್ಟೆ ತೊಗೊಂಡಿದ್ದು ಟಿಬೇಟಿಯನ್ ಏನೋ ಹೇಳ್ತಾರಲ್ಲ, ಮಾರ್ಕೆಟ್ ವೇಲಿ ಬಂದಿದ್ದೆ. ऐसे नहीं पूरा ऐसे फिट आता है ना, ऐसे जो मैं पहनी वैसे. ಸೊ ಗೈಸ್ ಇವ್ರ ಹತ್ರ ಈ ಥರ ಹಾಕೊಳ್ಳೋದೆಲ್ಲ ಇದೆ. ಇದು ಚೆನ್ನಾಗಿದೆ ನೋಡಿ, ಶಾರ್ಟ್ಸ್ ಎಲ್ಲ ಫುಲ್ ಸಮ್ಮರಿಗೆ ಹಾಕೊಳ್ಳೋದು ಚೆನ್ನಾಗಿದೆ ಇದು. ನಾನು ಒಬ್ಬಳೇ ಹೋಗಿದ್ದೆ ಶಾಪಿಂಗ್ಗೆ, ಬಿಕಾಸ್ ನನ್ ಆಫ್ ಮೈ ಫ್ರೆಂಡ್ಸ್ ವರ್ ಫ್ರೀ. ಆ್ಯಂಡ್ ನನ್ನ ಫ್ರೆಂಡ್ಸ್ನಾರು ಕರ್ಕೊಂಡೋದ್ರೆ ಆಮೇಲೆ ಅವ್ರು ಪೇ ಮಾಡಿಬಿಡ್ತಾರೆ. ಸೊ ಆ ಥರ ಫ್ರೆಂಡ್ಸ್ಗಳು. ಸೊ ಅದಕ್ಕೆ ಒಬ್ಬಳೇ ಹೋದೆ. ಆ್ಯಂಡ್ ದ ಪ್ಲೇಸ್ ಇಸ್ ಸೋ ಕಂಜೆಸ್ಟೆಡ್ ಗೈಸ್. ಸ್ಟ್ರೀಟ್ ಶಾಪಿಂಗಲ್ಲೆಲ್ಲ ನನಗೆ ತುಂಬ ಇಷ್ಟ ಆಗಿತ್ತು. ಬಟ್ ನನ್ನ ಟಾಪ್ ತುಂಬ ಅಂದರೆ ರಿವೀಲಿಂಗ್ ಅನ್ನಿಸ್ತು, ಹಂಗಾಗಿ ತೊಗೊಳ್ಳಿಲ್ಲ. ಅದರ್ವೈಸ್ ಆ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಪ್ಯಾಂಟ್ ಕೂಡ ಚೆನ್ನಾಗಿತ್ತು, ಬಟ್ ಶಾರ್ಟ್ ಅನ್ನಿಸ್ತು. ಈ ಪ್ಯಾಂಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ನನಗೆ ವರ್ತ್ ಅನ್ನಿಸ್ಲಿಲ್ಲ. MG ರೋಡಲ್ಲಿ ಒಂದಷ್ಟು ಶಾಪ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡ್ತಾ ಇದ್ದೆ.
ಬಟ್ ಏನು ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ, ಓವರ್ ಪ್ರೈಸ್ಡ್, ಬಟ್ ಅಂತ ಪೀಸು ಏನು ಇಷ್ಟ ಆಗಲಿಲ್ಲ. ಸೊ ದಟ್ ವಾಸ್ ದ ಹೋಲ್ ಪಾಯಿಂಟ್. ನನಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಮಾಡ್ಕೊಟ್ಟಿದ್ರಲ್ಲ, ಸೊ ಅವರು MG ರೋಡಲ್ಲಿ ನನಗೆ ಗೋಲ್ಗಪ್ಪ ತಿನ್ಬೇಕಾದ್ರೆ ಬಂದು ಮಾತಾಡ್ಸಿದ್ರು. ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ತಿಂತಾ ಇದ್ದೆ. MG ರೋಡಲ್ಲಿ ಅಂತ ಏನೂ ತೊಗೊಳೋದಕ್ಕೆ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ನಾನು 1MG ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಅಟ್ಲೀಸ್ಟ್ ಮಾಲಲ್ಲಾದರೂ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಮತ್ತು ಚೆನ್ನಾಗಿರೋವಂಥ ಮೆಟೀರಿಯಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅಟ್ ದ ಸೇಮ್ ಟೈಮ್ ಐ ವಾಸ್ ಸೋ ಸೆಲ್ಫ್ ಅಬ್ಸೆಸ್ಡ್ ಅಂತ ಹೇಳ್ಬೋದು. ಸೊ ಗೈಸ್, ಇವಾಗ 1MG ರೋಡ್ ಮಾಲ್ಗೆ ಬಂದಿದ್ದೀನಿ. 1MG ರೋಡ್ ಮಾಲ್ ಯಾವುದೋ ಗೊತ್ತಿಲ್ಲ. ಸೊ ಅಲ್ಲಿ MG ರೋಡಲ್ಲಿ ಏನೂ ಸಿಕ್ಕಲಿಲ್ಲ ನನಗೆ, ಅಂದ್ಕೊಂಡಂಗೆ ಏನೂ ಸಿಕ್ಕಲಿಲ್ಲ. ಸೊ ಹೊರಗಡೆ ಹೋಗ್ತಿದ್ದೆ ಫ್ರೆಂಡ್ಸ್ ಜೊತೆ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರೋ ಥರ ಏನಾದ್ರು ಬೇಕಿತ್ತು. ಸೊ ಇಲ್ಲೂ ಒಂದ್ಸಲ ನೋಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡುವ ಇಲ್ಲೋದ್ಮೇಲೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್, ಅಜಾಟೆ ಹತ್ರ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ನಂಗೆ ಇದು ಇಷ್ಟ ಆಯಿತು. ಪಿಕ್ ದಿಸ್ ಒನ್ ಆಲ್ಸೋ. ಇದು ಇಷ್ಟ ಆಯಿತು. ಒಂದಷ್ಟು ಎತ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಈ ಡ್ರೆಸ್ ಏನು ನೋಡ್ತಾ ಇದ್ದಾರೆ ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ಪ್ಯಾಂಟ್ ಹೊತ್ತು ಸಕ್ಕತ್ತಾಗಿತ್ತು. ಜಸ್ಟ್ ದ ಫ್ಯಾಕ್ಟ್ ದಟ್ ಸ್ವಲ್ಪ ಲೂಸ್ ಆಗಿತ್ತು ಆ್ಯಂಡ್ ಟಾಪ್ ಕೂಡ ಸ್ವಲ್ಪ ಏನಂತಾರೆ ರಿವೀಲಿಂಗ್ ಅನ್ನಿಸ್ತು. ಸೊ ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಅದರ್ವೈಸ್ ಪ್ಯಾಂಟ್ ವಾಸ್ ಸೋ ಬ್ಯೂಟಿಫುಲ್. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿತ್ತು. ಅಜಾಟ ಇಸ್ ಡೂಯಿಂಗ್ ಸಮಥಿಂಗ್ ರೈಟ್ ಅಂತ ಹೇಳ್ಬೋದು. ಅದಾದಮೇಲೆ ಐ ಟ್ರೈಡ್ ದಿಸ್ ಪ್ಯಾಂಟ್. ಸೊ ನನಗೆ ಒಂದು ಫಾರ್ಮಲ್ ಪ್ಯಾಂಟ್ ಬೇಕಿತ್ತು, ನನ್ನ ಹತ್ರ ಇದ್ದಿದ್ದು ಹಳೇದಾಗಿತ್ತು. ಐ ಟೋಟಲಿ ಲವ್ ದ ಕ್ವಾಲಿಟಿ ಆಫ್ ದಿಸ್ ಪ್ಯಾಂಟ್. 2,000 ಇತ್ತೇನೋ. ಐ ಟೋಟಲಿ ಫೆಲ್ಟ್ ಇಟ್ ಈಸ್ ವರ್ತ್ ಇಟ್. ಅಂದರೆ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಂಡಿತ್ತು. ಸೊ ಐ ಆಮ್ ಡೆಫಿನೆಟ್ಲಿ ಬೈಯಿಂಗ್ ದಿಸ್ ಪ್ಯಾಂಟ್. ಈ ಗ್ರೀನ್ ಕಲರ್ ಟ್ರೈ ಮಾಡಿದೆ, ಬಟ್ ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಬಾಡಿ ಟೈಪ್ಗೆ ಅಂತ ಅನ್ನಿಸ್ತು. ಆ್ಯಂಡ್ ಪ್ಯಾಂಟ್ ಕೂಡ ಲೂಸ್ ಇತ್ತು. ಸೊ ಹಾಗಾಗಿ ಇದಾಕಿ ಟ್ರೈ ಮಾಡಿದೆ, ಬಟ್ ಐ ಡಿಂಟ್ ಲೈಕ್ ಇಟ್. ಸೊ ಐ ಆಮ್ ನಾಟ್ ಬೈಯಿಂಗ್ ದಿಸ್. ಶಾಪಿಂಗ್ ಮಾಡಬೇಕಾದ್ರೆ ಹೆಣ್ಮಕ್ಳಿಗೆ ಒಂದು ಬ್ಯಾಡಿ ಫೀಲ್ ಬರೋದು ಗೊತ್ತಾ. ಐ ವಾಸ್ ಫೀಲಿಂಗ್ ದ್ಯಾಟ್. ಈ ಪಿಂಕ್ ಡ್ರೆಸ್ ಟ್ರೈ ಮಾಡಿದ್ಮೇಲೆ ತುಂಬ ಕ್ಯೂಟ್ ಅನ್ನಿಸ್ತೆ. ಸೊ ಐ ವಾಸ್ ವೆರಿ ಶೋರ್ ಐ ವಾಂಟ್ ಟು ಬೈ ದಿಸ್ ಅಂತ ತೊಗೊಂಡೆ. ನನಗೆ ನನ್ನ ಹೇರ್ ತುಂಬ ಡ್ರೈ ಅನ್ನಿಸ್ತಿತ್ತು. ಸೊ ಹಾಗಾಗಿ ಲಿವಿನ್ ಕಂಡೀಷ್ನರ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ನಾನು ಟೀರಾಗಿ ಹೋಗಿದ್ದೆ. ಅದಾದಮೇಲೆ ನನ್ನ ಫ್ರೆಂಡ್ ಮನೆಗೆ ಅಂತ ಹೇಳ್ಬಿಟ್ಟು ಹೊರಟೆ. ಅವಳ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ಆಮೇಲೆ ಹೊರಗಡೆ ಹೋಗುವಂಥ ಪ್ಲಾನ್ ಇತ್ತು. ಸ್ಯಾಟರ್ಡೆ ಸಂಡೇಸ್ ತಪ್ಪಿ MG ರೋಡ್ ಕಡೆ ಹೋದರೆ ಈ ಟ್ರಾಫಿಕಲ್ಲಿ ವೆಯ್ಟ್ ಮಾಡೋದು ಮಾತ್ರ ಯು ಕಾಂಟ್ ಮಿಸ್. ನಾನು ಮತ್ತು ನನ್ನ ಫ್ರೆಂಡ್ಸು ಮಿರಾಜ್ಗೆ ಹೋದ್ವಿ. ಸೊ ಮೈ ಫ್ರೆಂಡ್ ಲೈಕ್ ದಿಸ್ ಆರ್ಟಿಸ್ಟ್. ನನ್ನ ಫ್ರೆಂಡ್ ತುಂಬ ದಿನ ಆದಮೇಲೆ ಊರಿಂದ ಬ್ಯಾಂಗ್ಳೂರಿಗೆ ಬಂದಿದ್ರು. ಸೊ ವಿ ಹ್ಯಾಡ್ ಲೈಕ್ ಅ ರಿಯಲಿ ಗ್ರೇಟ್ ಟೈಮ್. ಸೊ ಗೈಸ್, ಇವಾಗ ನಾನು ನಿಮಗೆ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ದಿಸ್ ಈಸ್ ಲೈಕ್ ಅ ಪೀಕ್ ಫೀಮೇಲ್ ಕಾಂಟೆಂಟ್ ಅಂತ ಹೇಳ್ಬೋದು. ಗಂಡು ಮಕ್ಕಳು ನೋಡಿದ್ರೆ ನನ್ನ ಜಡ್ಜ್ ಮಾಡಿದ್ರೆ ಇಟ್ಸ್ ನಾಟ್ ಮೈ ಮಿಸ್ಟೇಕ್. ಯಾ, ಸೊ ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಸ್ಟ್ರೀಟ್ ಶಾಪಿಂಗ್ ಮಾಡಿ ಬಟ್ಟೆಗಳು ಕೂಡ ಇದ್ರೊಳಗೆ ಇದೆ. ನಾನು ಮುಂಚೆ ಒಂದ್ಸಲ ಅಜಾಟೆಗೆ ಪ್ರಮೋಟ್ ಮಾಡಿದೆ. ದಿಸ್ ಇಸ್ ಲೈಕ್ ಅ ನಾನ್ ಸ್ಪಾನ್ಸರ್ಡ್ ವಿಡಿಯೋ ಇಫ್ ಐ ಹ್ಯಾವ್ ಟು ಸೇ. ಹೇಳಿದಾಗೆ ಇದೊಂದು ಬಟ್ಟೆ ನೋಡಿದ್ರಲ್ವಾ. ಸೊ ಇಟ್ಸ್ ಲೈಕ್ 2 ಪೀಸ್ ಡ್ರೆಸ್. ಸೊ ತುಂಬ ಕ್ಯೂಟಾಗಿ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ತೊಗೊಂಡೆ. ನಾನು ನೆನ್ನೆ ಇದನ್ನೇ ಹಾಕೊಂಡಿದ್ದು ಪಾರ್ಟಿಗೆ. ಈ ಒಂದು ಫಾರ್ಮಲ್ ಪ್ಯಾಂಟ್ ಗೈಸ್, ಐ ಮೀನ್ ಲುಕ್ ಅಟ್ ದ ಕ್ವಾಲಿಟಿ. ಐ ಮೀನ್ ದ ಕ್ವಾಲಿಟಿ ಇಸ್ ಸೋ ಗುಡ್. ಸೊ ಕ್ವಾಲಿಟಿ ಕೊಡಬೇಕು, ಹಾಗಾಗಿ ನಾನು ತೊಗೊಂಡೆ. 2,000 ಇದೆ ಅದಕ್ಕೆ. ಬಟ್ ಐ ಫೀಲ್ ಲೈಕ್ ಇಟ್ಸ್ ವರ್ತ್ ಇಟ್. ಬಿಕಾಸ್ ಈ ಥರ ಪ್ಯಾಂಟ್ಸ್ಗಳೆಲ್ಲ ಏನಂತಂದರೆ ನಾವು ಪದೇ ಯೂಸ್ ಮಾಡ್ತೀವಿ. ಸೊ ಯಾವುದನ್ನು ನಾವು ಪದೇ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ರೆ ಅದ್ರಲ್ಲಿ ತಪ್ಪೇನಿಲ್ಲ. ಸೊ ಹಾಗಾಗಿ ಐ ರಿಯಲಿ ಲೈಕ್ ಇಟ್. ಬಿಕಾಸ್ ಲಾಂಗ್ ಕೂಡ ಇತ್ತು. ನಾನು ಸ್ಟ್ರೀಟ್ ಶಾಪಿಂಗಲ್ಲಿ ಏನು ನೋಡಿದೆ, ಅದು ಪ್ಯಾಂಟ್ ಇಲ್ಲಿ ಎಲಾಸ್ಟಿಕ್ ಇತ್ತು. ನಂಗೆ ಆ ಥರ ಇಷ್ಟ ಆಗಿಲ್ಲ. ಸ್ವಲ್ಪ ಲೋ ಕ್ವಾಲಿಟಿ ಅನಿಸುತ್ತೆ. ಇದರಲ್ಲಿ ಎಲಾಸ್ಟಿಕ್ ಇಲ್ಲ, ಪ್ರಾಪರಾಗಿನೋ ಹುಕ್ಕಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಜಿಪ್ ಇದೆ. ಆ್ಯಂಡ್ ಹಿಂದೆಗಡೆನೂ ನೋಡ್ಬೋದು ಫಿನಿಶಿಂಗ್ ನೀಟಾಗಿದೆ. ಲೈಕ್ ಅ ವೆರಿ ಫಾರ್ಮಲ್ ಪ್ಯಾಂಟ್, ಒಳ್ಳೆ ಕ್ವಾಲಿಟಿ ಥರ. ಸೊ ಹಾಗಾಗಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದೆ. ಆ್ಯಂಡ್ ಇದು ಕೆಳಗಡೆ ಕೂಡ ಅಷ್ಟು ಒಳ್ಳೆ ಲೆಂತ್ ಇದೆ ಹಾಗಾಗಿ. ಸೊ ದಿಸ್ ಟು ಐ ಟುಕ್ ಅಜಾಟಲ್ಲಿ. ಮತ್ತು ಅಜಾಟಲ್ಲಿ ನಾನು ಇನ್ನೊಂದು ತೊಗೊಂಡೆ, ಇದೊಂದು ಟಾಪ್ ತೊಗೊಂಡೆ. ಬಿಕಾಸ್ ನಾನು ಇಟ್ಸ್ ಲೈಕ್ 5,000 ರುಪೀಸಿಗೆ ಬಿಲ್ ಮಾಡಿದ್ರೆ 1,000 ರುಪೀಸ್ ಏನೋ ಡಿಸ್ಕೌಂಟ್ ಸಿಗುತ್ತೆ ಆ ಥರ. ಐ ಮೀನ್ ಟೋಟಲಿ ಐ ಪೇಡ್ 5,090 ಸಮಥಿಂಗ್ ಏನೋ. ಬಟ್ ಅದೇ 1,000 ಏನೋ ಡಿಸ್ಕೌಂಟ್ ಸಿಗುತ್ತೆ. ಸೊ ಹಾಗಾಗಿ ಇದೊಂದು 500 ರುಪೀಸ್ ಎತ್ಕೊಂಡೆ. ಸೊ ದಟ್ ಡಿಸ್ಕೌಂಟ್ ಸಿಗಲಿ ಅಂತ ಹೇಳ್ಬಿಟ್ಟು. ಒಂದು ಮನೇಲಿ ಹಾಕೊಳ್ಳೋದಕ್ಕೆ ನಂಗೆ ಟೀ ಶರ್ಟ್ಸ್ ಇಲ್ಲ ಆ್ಯಕ್ಚುಲಿ. ತುಂಬ ಸಾಫ್ಟಾಗಿರುವಂಥದ್ದು. ಒಂದು ಪ್ರಾಬ್ಲಮ್ ಏನಂತಂದರೆ ನನಗೆ ಬಟ್ಟೆ ತುಂಬ ಸಾಫ್ಟಾಗಿರಬೇಕು. ಸ್ವಲ್ಪ ಆದರೂ ಚುಚ್ಚುತ್ತೆ ಅಂತಂದ್ರೆ ನಾನು ಬಟ್ಟೆ ಹಾಕೋದೇ ಇಲ್ಲ. ಸೊ ಹಾಗಾಗಿ ಇದು ಮನೇಲಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಐ ಥಿಂಕ್ ಐ ಪೇಡ್ ಸಮ್ 500 ರುಪೀಸ್ ಫಾರ್ ದಿಸ್ ಒನ್. 599 ಐ ಬಾಟ್ ದಿಸ್ ಒನ್. ಸೊ ಇದು ಹೆಂಗೆ ಅಂತಂದರೆ ಸ್ಕಿನ್ನಿಗೆ ಸ್ಟಿಕ್ ಆಗುತ್ತೆ ಈ ಥರ ಹಾಕೊಳ್ಳೋದು. ಅಂದರೆ ಎಷ್ಟೋ ಏನೋ ಅಂದರೆ ಏನಂತಾರೆ ಸಿಂಗಲ್ ಸ್ಟ್ರಾಪ್ಸ್ ಬಟ್ಟೆಗಳು ಹಾಕೋತೀವಿ ಅಥವಾ ಬ್ಯಾಕ್ಲೆಸ್ ಬಟ್ಟೆಗಳು ಹಾಕೋತೀವಿ. ಸೊ ಅವಾಗ ಸ್ಟ್ರಾಪ್ಸ್ ಆಗಲಿ ನಮ್ಮದು ಬ್ರಾಲೆಟ್ಸ್ದು ಕಾಣಿಸಿದ್ರೆ ಚೆನ್ನಾಗಿ ಅನ್ಸಲ್ಲ. ಸೊ ಹಾಗಾಗಿ ಹಿಂದೆಗಡೆ ಈ ಥರ ಕೊಟ್ಟಿದ್ದಾರೆ. ಸೊ ಈ ಕವರ್ನ ತೆಗೆದ್ಬಿಟ್ಟು ಹಾಕೊಳ್ಳೋದು. ಸೊ ಮತ್ತೆ ತೆಗೆದಾಗ ಅದನ್ನ ಹಾಕೊಂಡ್ರೆ ಯಾವುದೇ ಥರ ಡಸ್ಟ್ ಆಗಲಿ ಏನಾಗಲಿ ಕೂತ್ಕೊಳ್ಳಲ್ಲ. ಗಮ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ಸೊ ಇದೇ ಥರ ಅಜಾಟಲ್ಲೂ ನೋಡಿದೆ ನಾನು. ಬಟ್ ದೆನ್ ಆಲ್ರೆಡಿ ನಾನು ಇದು ಸ್ಟ್ರೀಟ್ ಶಾಪಿಂಗಲ್ಲಿ ತೊಗೊಂಡಿದ್ದೆ. ಸೊ ಹಾಗಾಗಿ ಐ ಜಸ್ಟ್ ಫೆಲ್ ಲೈಕ್ ಓಕೆ ದಿಸ್ ಇಸ್ ಒನ್ ಗುಡ್ ಆಪ್ಷನ್ ಟು ಬೈ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಕ್ಚುಲಿ ನಾನು ಏನಂತಂದರೆ ಪದೇ ಐ ಕೀಪ್ ಲೂಸಿಂಗ್ ಮೈ ಬ್ಯಾಕ್ಲೆಸ್ ಸ್ಟ್ರಾಪ್ಲೆಸ್ ಬ್ರಾ. ಬಟ್ ಅದು ಇನ್ನೂ ಕಾಣಿಸುತ್ತೆ. ಸೊ ಹಾಗಾಗಿ ಐ ಫೆಲ್ ಲೈಕ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು. ಬಿಕಾಸ್ ನೆನ್ನೆ ಬಟ್ಟೆಲಿ ಇದು ಹಾಕೊಂಡಿದ್ದೆ, ತುಂಬ ಚೆನ್ನಾಗಿ ಕವರ್ ಆಗಿತ್ತು. ಆ್ಯಂಡ್ ದೆನ್ ನೀವು ಆಲ್ರೆಡಿ ವಿಡಿಯೋ ನೋಡಿರ್ಬೋದು,
ಈ ಒಂದು ಶರ್ಟ್ ಏನು ತೋರಿಸ್ತಾ ಇದ್ದೆ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಟಾಪ್ ಪ್ಯಾಂಟ್ ಎರಡು ಇದೆ ಇದಕ್ಕೆ. ಸೊ ಶರ್ಟ್ ಈ ಥರ ಇದೆ ಆ್ಯಂಡ್ ಇದು ಹಿಂದೆಗಡೆಯಿಂದ ಈ ಥರ ವೆಂಟಿಲೇಷನ್ಗೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಬಟ್ ಐ ಫೆಲ್ಟ್ ಲೈಕ್ ಇಟ್ಸ್ ವೆರಿ ಫ್ಯಾನ್ಸಿ. ಇದು ಇದು ಬ್ಯಾಕಲ್ಲಿ ಬರುತ್ತೆ, ಫ್ರಂಟಲ್ಲಿ ಹಿಂಗೆ ಶರ್ಟ್ ಥರ ಹಾಕೊಳ್ಳೋದು. ಬೇಕಂತಂದರೆ ಒಳಗಡೆ ಒಂದು ಸ್ಪೆಗಟಿ ಥರ ಹಾಕೊಂಡು ಹಾಕೋಬೋದು. ಅವ್ರು ನನಗೆ ಕೇಳ್ತಾ ಇದ್ರು ಡೂ ಯು ವಾಂಟ್ ಏನಾದ್ರು ಒಳಗಡೆ ಹಾಕೊಳ್ಳೋದಕ್ಕೆ ಏನಾದ್ರು ಬೇಕಾ ಅಂತ ಹೇಳ್ಬಿಟ್ಟು ನಾನು ಹೇಳಿದ ಅವಶ್ಯಕತೆ ಏನಿಲ್ಲಲ್ಲ, ಬರೀ ಇದೆರಡು ಕೊಡಿ ಸಾಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಇದಕ್ಕೆ ಐ ಥಿಂಕ್ ನಾನು 1300 rupees ಕೊಟ್ಟಿದ್ದು. ಇಟ್ಸ್ ಲೈಕ್ ಟಾಪು ಪ್ಯಾಂಟು ಎರಡು ಇದೆ ಅಲ್ವಾ. ಸೊ ನನಗೆ ಒಂದೊಂದ್ಸಲ ಫ್ರೀಯಾಗಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ನಾನು ಸೈಜ್ ಕೂಡ ಟ್ರೈ ಮಾಡಿಲ್ಲ, ನಂಗೆ ಆಗುತ್ತೋ ಇಲ್ವೋ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಒಂದು ವೇಳೆ ಜಸ್ಟ್ ಇನ್ ಕೇಸ್ ಸೈಜ್ ಆಗಲಿಲ್ಲ ಅಂತಂದರೆ ಒಂದು ರಿಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಎನಿವೇಸ್ ನೋಡುವ. ಸೊ ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಹ್ಯಾವ್ ಟು ಶೋ, ಬಟ್ ಆದ್ರೂ ನಾನು ತೋರಿಸ್ತೀನಿ. ಸೊ ದೀಸ್ ಡೇಸ್ ನನಗೆ ಈ ಥರ ಶಾರ್ಟ್ಸ್ ಹಾಕೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಐ ಜಸ್ಟ್ ಫೀಲ್ ಲೈಕ್ ದ ಶಾರ್ಟ್ಸ್ ಆರ್ ವೆರಿ ಕಂಫರ್ಟಬಲ್ ಆ್ಯಂಡ್ ಇದ್ರದ್ದು ಮೆಟೀರಿಯಲ್ ನೋಡ್ಬೋದು, ಇಟ್ಸ್ ವೆರಿ ಥಿನ್. ಸ್ಕಿನ್ನಲ್ಲಿ ಇದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ. ಆ್ಯಂಡ್ ನೀವು ಯಾವುದೇ ಥರ ಫುಲ್ ಬಾಡಿ ಕಾನ್ ಬಟ್ಟೆ ಹಾಕ್ತಿರ ಗೊತ್ತಾ, ಫುಲ್ ಬಾಡಿ ಫಿಟ್ ಇರುತ್ತಲ್ಲ. ಸೊ ಅದರಲ್ಲಿ ಯಾವುದೇ ಥರ ವೇರ್ ಮಾಡಿರೋ ಲೈನ್ಸ್ ಕಾಣಿಸಲ್ಲ. ಅಂದರೆ ಕೆಲವು ಸಲ ಇಫ್ ಯು ವೇರ್ ಸಮ್ ಲೈಕ್ ಬ್ರಾಲೆಟ್ಸ್ ಆಗಿರ್ಬೋದು ಅಥವಾ ಏನೋ ಶಾರ್ಟ್ಸ್ ಆಗಿರ್ಬೋದು, ಇಫ್ ಯು ವೇರ್ ಇಟ್. ಸೊ ನೋಡಿ ಇದರಲ್ಲಿ ಯಾವುದೇ ಥರ ಹಾರ್ಶ್ ಲೈನ್ಸ್ ಇಲ್ಲ. ಸೊ ಸ್ಕಿನ್ ಮೇಲೆ ಕೂತಿರೋ ಥರ ಇರುತ್ತೆ ಬಟ್ಟೆ, ಯಾವುದೇ ಥರ ಹಾರ್ಶ್ ಲೈನ್ ಕಾಣಿಸಲ್ಲ. ಸೊ ಅವಾಗ ಸ್ವಲ್ಪ ಡೀಸೆಂಟ್ ಅನಿಸುತ್ತೆ ಬಟ್ಟೆಗಳು. ಸೊ ಹಾಗಾಗಿ ಈ ಥರದ್ದು ಒಂದು 3-4 ಶಾರ್ಟ್ಸ್ ತೊಗೊಂಡೆ. ಸೊ ದಟ್ ವಾಸ್ ಒನ್ ಆಫ್ ದ ರೀಸನ್ ಐ ವೆಂಟ್ ಅಂತ ಹೇಳ್ಬೋದು. ದಟ್ಸ್ ಮೋಸ್ಟ್ ಆಫ್ ನನ್ನೆಲ್ಲ ಶಾಪಿಂಗ್ ಅಂತ ಹೇಳ್ಬೋದು. ಆಲ್ಸೋ ದ ಫ್ಯಾಕ್ಟ್ ದಟ್ ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿ ವ್ಲಾಗ್ ಮಾಡ್ಬೇಕಾದ್ರೆ ಹೆಂಗೆ ಅಂತಂದರೆ ಐ ಫೀಲ್ ಅ ಲಿಟಲ್ ಕಾನ್ಷಿಯಸ್ ಬಿಕಾಸ್ ಒಬ್ಬಳೇ ಇರ್ತೀನಿ. ಆ್ಯಂಡ್ ನನಗೆ ಯಾರು ಬಂದ್ಬಿಟ್ಟು ಸಡನ್ನಾಗಿ ಮಾತಾಡ್ಸೋದು ಅಂದರೆ ಒಬ್ಬಳೇದಾಗ ಸ್ವಲ್ಪ ಆಡ್ ಫೀಲ್ ಆಗುತ್ತೆ. ಯಾರಾದರೂ ಮಾತಾಡ್ಸಿದ್ರೆ ನಾಟ್ ಲೈಕ್ ಫ್ಯಾನ್ಸ್ ಬಟ್ MG ರೋಡಲ್ಲಿ ಗೊತ್ತಲ್ಲ, ಸುಮ್ಮನೆ ಜನ ಬಂದ್ಬಿಟ್ಟು ಉಪದ್ರ ಮಾಡ್ತಾರೆ. ಸೊ ಹಾಗಾಗಿ ಆ ಥರ ಆಯಿತು, ನನಗೆ ನೆನ್ನೆನೂ ಆಯಿತು. ಬಟ್ ದೆನ್ ನನಗೆ MG ರೋಡ್ ಚೆನ್ನಾಗಿ ಅನಿಸುತ್ತೆ ಬಿಕಾಸ್ ಅಲ್ಲಿ ಒಂದು ಸ್ಟ್ರಾಬೆರಿ ಕೂಡ ಸಿಗುತ್ತೆ, ಅದನ್ನು ತಿನ್ನೋಣ ಅಂತದೆ. ಬಟ್ ದೆನ್ ಗೋಲ್ಗಪ್ಪ ನೋಡಿ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಗೋಲ್ಗಪ್ಪ ತಿಂದೆ. ಆ್ಯಂಡ್ ಲೈಕ್ ನಾರ್ಮಲಿ ಗೋಲ್ಗಪ್ಪಾಗಿ 30 to 40 rupees ಚಾರ್ಜ್ ಮಾಡ್ತಾರಲ್ಲ, ಸೊ ಅಲ್ಲಿ 50 rupees ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಎಷ್ಟು ಜನ ಸುತ್ತ ನಿಂತಿದ್ರು. ಸೊ ಲೈಕ್ ಎವ್ರಿ ಮಿಡಲ್ ಕ್ಲಾಸ್ ಪೀಪಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಾನು ಹಂಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ಓಕೆ ಇವಾಗ ಇವ್ರ ಸುತ್ತ 5 ಜನ ಇದ್ದಾರೆ, 5 ಜನದಿಂದ ಒಬ್ಬೊಬ್ಬರಿಂದ 50 ರೂಪಾಯಿ ಅಂತಂದರೆ ಈಗ ಮತ್ತೆ ಇನ್ನಷ್ಟು ಜನ ಬರುತ್ತೆ, ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಐ ಥಿಂಕ್ ಎಸ್ಪೆಷಲಿ ಸಮ್ವನ್ ಹೂ ಹ್ಯಾಸ್ ದಟ್ ಬಿಸ್ನೆಸ್ ಮೈಂಡ್, ಅವ್ರ ಥರ ಥಿಂಕ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ವೆರಿ ಸ್ಟುಪಿಡ್. ಅಂದರೆ ನೀವು ಒಬ್ಬರೇ ಇದ್ದಾಗ ನಿಮಗೆ ಅಂತ ನೀವು ಟೈಮ್ ತೊಗೊಂಡಾಗ ತಲೆಯಲ್ಲಿ ಏನೇನೆಲ್ಲ ಓಡುತ್ತೆ, ಲೈಕ್ ಲಾಟ್ ಆಫ್ ಅನ್ವಾಂಟೆಡ್ ಲೈಕ್ ಅನ್ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಬರುತ್ತೆ ಮೈಂಡಲ್ಲಿ. ಸೊ ನಮ್ಮ ಮೈಂಡು ತುಂಬ ಕ್ರೇಜಿ ಅಂತ ಹೇಳ್ಬೋದು. ಗೈಸ್ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್ ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಐ ನೋ ಪ್ರಾಪರ್ ಕೆಲವು ಕಡೆ ವ್ಲಾಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಶಾಪಲ್ಲೂ ಕೂಡ ಅಷ್ಟೇ ಒಂದು ಹುಡುಗಿ ಬಂದ್ಬಿಟ್ಟು ಅಕ್ಕ ನೀವು ಡೈಲಿ ವ್ಲಾಗ್ ಮಾಡಿ, ಮಿನಿ ವ್ಲಾಗ್ ಥರನಾದ್ರು ಮಾಡಾಕಿ, ನೀವು ಸುಮ್ಮನೆ ಮನೇಲಿ ಕೂತಿದ್ರು ಪರವಾಗಿಲ್ಲ ಮಾಡಾಕಿ ಅಂತ ಹೇಳ್ಬಿಟ್ಟು ಹೇಳ್ತಿತ್ತು ಆ ಹುಡುಗಿ. ಸೊ ಕನ್ಸಿಡರಿಂಗ್ ದ್ಯಾಟ್ ನಾನು ಇವತ್ತಿಂದ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೋ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು. ನನ್ನನ್ನು ಅಷ್ಟು ನೋಡೋಕೆ ಇಷ್ಟಪಡ್ತಾರೆ ಅಂತಂದರೆ ವೈ ನಾಟ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ, ಸುಮ್ಮನೆ ಇದ್ರೂ ವ್ಲಾಗ್ ಮಾಡಬೇಕಾ ಅಥವಾ ಯಾವ ಥರ ವ್ಲಾಗ್ಸ್ ಮಾಡಬೇಕು, ವಾಟ್ ಎಕ್ಸಾಕ್ಟ್ಲಿ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ಬಿಕಾಸ್ ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ, ಇದು ಮಾಡೋದು ಅದು ಮಾಡೋದು ಏನೇನೋ ಮೈಂಡಲ್ಲಿ ಇರುತ್ತೆ. ಬಟ್ ಎಲ್ಲರೂ ಒಂದೊಂದ್ಸಲ ಬೇರೆ ಕೆಲಸಗಳಿದ್ದಾಗ ವ್ಲಾಗ್ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಆ್ಯಂಡ್ ನಂದು ಅಂತ ಒಂದು ಪರ್ಸ್ನಲ್ ಲೈಫ್ ಇದೆಲ್ಲ. ಸೊ ಸಮಟೈಮ್ಸ್ ಐ ಲೈಕ್ ಟು ಕೀಪ್ ಇಟ್ ವೆರಿ ಪರ್ಸ್ನಲ್, ಪ್ರೈವೇಟ್ ಅಂತ ಹೇಳ್ಬೋದು. ಬಟ್ ಎನಿವೇಸ್ ಇಟ್ಸ್ ನಾಟ್ ಪರ್ಸ್ನಲ್. ದಟ್ಸ್ ಮೋಸ್ಟ್ ಆಫ್ ಇಟ್ ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಆ್ಯಂಡ್ ನನ್ನ ನೀಲ್ಸ್ ನೋಡಿ, ನೀಲ್ಸ್